ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಮ್ಮ ರಜತ್ ಅವರು ಚೈತ್ರ ಅವ್ರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರಲ್ಲ ಚೈತ್ರ ಅವರು, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಾತಾಡ್ತಾ ಹೋಗೋಣ ನೆನ್ನೆ ಎಪಿಸೋಡಲ್ಲಿ ಏನೇನಾಯಿತು ಅಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ, ನಿನ್ನೆ ಎಪಿಸೋಡು ಸ್ಟಾರ್ಟ್ ಆದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರಾಗಿರ್ತಾರೆ ಮೋಕ್ಷಿ. ಚೈತ್ರ ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾರೆ, ನಾನಿನ್ನು ಒಂಟಿ ಆಗೋದೆ ಚೈತ್ರ. ಮುಂಚೆ ಆದರೆ ನನಗೆ ಶಿಶಿರು ಮತ್ತು ಐಶ್ವರ್ಯ ಅವ್ರು ಇರೋದು, ಆದರೆ ಅವರಿಬ್ಬರು ಕೂಡ ಇವಾಗ ಎಲಿಮಿನೇಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಬಾಟಮ್ ಟೂಗೆ ಬಂದಿದ್ದೀನಿ ನಾನಿನ್ನು ಒಂಟಿ ಆಗಿಬಿಟ್ಟೆ, ನಾನು ಇನ್ನು ಯಾರು ಇರಲ್ಲ ನನಗೆ ಅಂತ ಕೂತ್ಕೊಂಡು ಅಳ್ತಾ ಇರ್ತಾರೆ. ಆಗ ಮಂಜಣ್ಣ ಕೂಡ ಸಮಾಧಾನ ಮಾಡೋಕ್ಕೆ ಬರ್ತಾರೆ. ಬಟ್ ಮೋಕ್ಷಿ ಮಾತ್ರ ಮಂಜಣ್ಣಗೆ ಕ್ಯಾರೆ ಅಂತಲೇ ಹೇಳಲ್ಲ, ಏನು ಅನ್ನಿಸ್ತಿದೆ ಅಂತಲೂ ಕೂಡ ಅಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ನನಗೇನು ಅನ್ಸುತ್ತೆ ಅಂದರೆ, ಮೋಕ್ಷಿ ಯಾರ ಮೇಲಾದರೂ ಒಂದು ಅಭಿಪ್ರಾಯ ಡಿಸೈಡ್ ಮಾಡ್ಕೊಂಡ್ಬಿಟ್ರು ಅಂದರೆ ಅದನ್ನು ಚೇಂಜೇ ಮಾಡ್ಕೊಳ್ಳಲ್ವಾ ಗುರು ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಅವರು ಒಳ್ಳೆಯವರಾಗಿ ಬೇರೆಯವ್ರ ಮಧ್ಯೆ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಅವ್ರ ಮೇಲಿರೋ ಒಪಿನಿಯನ್ ಚೇಂಜ್ ಆಗ್ಬೋದೇನೋ. ಎಕ್ಸಾಂಪಲು ತ್ರಿವಿಕ್ರಮ್ ಅಂದರೆ ಅವ್ರಿಗೆ ಎಷ್ಟು ಒಂಥರ ಈ ಹೇಟ್ರೆಡ್ ಇತ್ತು. ಮುಂಚೆ ಅವ್ರನ್ನ ಕಂಡ್ರೆ ಆಗಲಿಲ್ಲ, ಬಟ್ ಅದಾದ ನಂತರ ತ್ರಿವಿಕ್ರಮು ಎಲ್ಲರ ಹತ್ರನೂ ಹೋಗೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು. ಎಕ್ಸಾಂಪಲ್ ಗೌತಮಿ ಅವ್ರ ಹತ್ರ ಬಿಡಿ, ಮೋಕ್ಷ ಚೇಂಜ್ ಆಗಲ್ಲ, ಬಟ್ ಗೌತಮಿಗೂ ಕೂಡ ತ್ರಿವಿಕ್ರಮ್ ಅಂದರೆ ಆಗ್ತಿರ್ಲಿಲ್ಲ. ಬಟ್ ಈಗ ತ್ರಿವಿಕ್ರಮು ಮತ್ತು ಗೌತಮಿಯವರು ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಮಂಜಣ್ಣ ಕೂಡ ತುಂಬ ಚೆನ್ನಾಗೇ ಮಾತಾಡ್ಕೊಂಡಿದ್ದಾರೆ. ಸ್ವಲ್ಪ ಏಟೆಡ್ ಟಫ್ ಕಾಂಪಿಟೇಷನ್ ಅನ್ನೋ ಫೀಲಿಂಗ್ ಇರ್ಬೋದು, ಬಟ್ ಮುಂಚೆ ಇದ್ದಿದ್ದಷ್ಟು ತ್ರಿವಿಕ್ರಮ್ ಅವ್ರ ಮೇಲೆ ಸಾಧಿಸೋದಾಗಲಿ ಆ ಥರ ಏನೂ ಇಲ್ಲ. ಸೊ ಅದೇ ಥರನೇ ಮೋಕ್ಷಿನೂ ಎಲ್ಲರ ಜೊತೆನೂ ಮಾತಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಮೋಕ್ಷಿ ಒಂದು ಎಫರ್ಟ್ ಹಾಕೋಕೆ ಕೂಡ ರೆಡಿ ಇರಲ್ಲ. ಯಾರಾದರೂ ಎಫರ್ಟ್ ಹಾಕಿದ್ರೂ ಕೂಡ ಮಾತಾಡ್ಸೋಕ್ಕೆ, ಅದನ್ನು ಸ್ವೀಕರಿಸೋಕ್ಕೂ ಕೂಡ ರೆಡಿ ಇರಲ್ಲ. ಎಕ್ಸಾಂಪಲ್ ನಮ್ಮ ತ್ರಿವಿಕ್ರಮೇನೆ ಎಷ್ಟು ಸಲ ಎಫರ್ಟ್ ಹಾಕ್ತಾರೆ ಮೋಕ್ಷಿ ಅವ್ರ ಹತ್ರ ಚೆನ್ನಾಗಿರಬೇಕು ಅಂತ, ಬಟ್ ಮೋಕ್ಷಿ ಅವ್ರು ಮಾತ್ರ ಕ್ಯಾರೇನು ಅಂತ ಅನ್ನಲ್ಲ. ಈ ಆ್ಯಟಿಟ್ಯೂಡು ಸಿಕ್ಕಾಪಟ್ಟೆ ನಿಜವಾಗ್ಲೂ ಒಂದು ಸ್ವಲ್ಪ ಓವರ್ ಆ್ಯಟಿಟ್ಯೂಡ್ ಥರನೇ ಕಾಣಿಸುತ್ತೆ. ಒಂದೊಂದು ಸಲ ಸಪೋರ್ಟ್ ಮಾಡ್ಬೋದು, ಬಟ್ ಎಲ್ಲ ಸಲನೂ ಸುಮ್ಮನೆ ಬೇರೆಯವ್ರ ಕೆಟ್ಟ ರೀತಿಲಿ ಕಾಣ್ತಾರೆ ಅಷ್ಟೇ ನೋಡೋರಿಗೆ. ನನಗಂತೂ ಹಂಗೆ ಅನ್ನಿಸ್ತು. ಮೋಕ್ಷಿ ಒಂದು ಸ್ವಲ್ಪ ಮೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂಟಿ ಆ ಮನೇಲಿ ಯಾರೂ ಅಲ್ಲ, ಯಾಕಂದರೆ ಇನ್ನೂ 8 ಜನ ಇದ್ದಾರೆ. ಹೋಗಿ ಮಾತಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಎಲ್ಲರೂ ಇವ್ರ ಹತ್ರ ಬಂದು ಇವ್ರ ಫೇವರಾಗೆ ಮಾತಾಡಿಕೊಂಡು 9 ಜನನೂ ಇರಬೇಕು ಅಂದರೆ ಅದಾಗಲ್ಲ. ಎಲ್ಲರಿಗೂ ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಮೋಕ್ಷಿ ಅವರು ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಾದ ನಂತರ ನಮ್ಮ ಗೌತಮಿ ಮತ್ತು ಗೌತಮಿಯವರು ಅಳ್ತಾರೆ ಸಿಕ್ಕಾಪಟ್ಟೆ. ನಾನು ಯಾವತ್ತೂ ನಿಮ್ಮನ್ನು ತುಳಿಬೇಕು, ನಿಮ್ಮನ್ನು ಕೆಳಗಡೆ ಹಾಕಿ ಮಾತಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಯಾವತ್ತೂ ಮಾತಾಡಿಲ್ಲ ಅಂತ ಹೇಳ್ತಾರೆ. ಈ ಮಾತು ಯಾಕಪ್ಪ ಬರುತ್ತೆ ಅಂದರೆ, ಒಂದು ಗ್ಲಾಸ್ ಮೇಲೆ ಮಂಜಣ್ಣನ ಫೋಟೋ ಇಟ್ಬಿಟ್ಟು ಹೊಡೆದ್ಬಿಟ್ಟು ಮೋಕ್ಷಿತ ಅವರು ರೀಸನ್ ಹೇಳಿರ್ತಾರೆ. ನ್ಯೂ ಇಯರ್ಗೆ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಈ ಥರ ಮಂಜಣ್ಣ ಅವರು ಇಂಪ್ರೂವ್ ಮಾಡ್ಕೋಬೇಕು, ಇಲ್ಲಾಂದರೆ ಚೇಂಜ್ ಮಾಡ್ಕೋಬೇಕು ಅಂದರೆ ಮಂಜಣ್ಣ ಅವರು ಈ ಥರ ಗೌತಮಿಯವರು ಜೋರಾಗಿ ಕಿರ್ಚಿ ಮಾತಾಡ್ತಾ ಇದ್ರು ಕೂಡ ಅವ್ರಿಗೇನು ಅನ್ನಲ್ಲ. ಅವರೆಲ್ಲೋ ಕೆಳಗಡೆ ಹಾಕೊಳ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ ಅಂತ ಮೋಕ್ಷಿ ಅವ್ರು ಹೊಡೆದು ಹೇಳಿರ್ತಾರಲ್ಲ, ಅದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಆಗ್ತಾ ಇರುತ್ತೆ. ಗೌತಮಿಯವ್ರು ಹೇಳ್ತಾ ಇರ್ತಾರೆ, ಅಳ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಅಳ್ತಾರೆ ಗೌತಮಿಯವರು. ನಾನು ಯಾವತ್ತೂ ನಿಮ್ಮನ್ನು ಕೆಳಗಡೆ ಹಾಕಿ ನಿಮ್ಮನ್ನು ಒಂಥರ ಸ್ವಲ್ಪ ನಿಂದಿಸಬೇಕು ಅನ್ನೋ ಒಂದು ರೀತಿಲಿ ಯಾವುದೋ ಉದ್ದೇಶದಲ್ಲಿ ನಾನು ಯಾವತ್ತೂ ಮಾತಾಡಿಲ್ಲ. ಇಲ್ಲಿ ಮನೆಯಲ್ಲಿ ಒಬ್ರಿಗೆ ಅನ್ನಿಸ್ಬೋದು, ಬಟ್ ಅದೇ ನಿಜ ಅಂತ ಆದರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತ ಸಿಕ್ಕಾಪಟ್ಟೆ ಅಳ್ತಾರೆ. ಅಲ್ಲಿ ನನಗೆ ಮಂಜಣ್ಣ ಥರ ಸ್ನೇಹಿತ ಇರಬೇಕು ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಚೆನ್ನಾಗಿ ಕನ್ಸೋಲ್ ಮಾಡ್ತಾರೆ. ಇಲ್ಲ ಗೆಳತಿ, ನಾನು ಹೋಗಿ ಎಲ್ಲರ ಹತ್ರನೂ ಮಾತಾಡ್ತೀನಿ ಗೆಳತಿ, ಎಲ್ಲರಿಗೂ ಇದೇ ಒಪಿನಿಯನ್ ಇದೆಯಾ ಅಂತ ಹೋಗಿ ಕೇಳ್ತೀನಿ, ಮೋಕ್ಷಿತ ಹತ್ರನೂ ಮಾತಾಡ್ತೀನಿ ಅಂತ ಹೋಗಿ ಮೋಕ್ಷಿತ ಅವ್ರ ಹತ್ರ ಮಾತಾಡ್ತಾರೆ. ಮೋಕ್ಷಿತ ಅವ್ರು ಇದ್ಬಿಟ್ಟು ಅದು ನನ್ನ ಒಪಿನಿಯನ್ನು ಮಂಜಣ್ಣ, ನನಗೆ ಅಲ್ಲ, ಇಲ್ಲಿ ಎಲ್ಲರಿಗೂ ಹಂಗೆ ಅನ್ನಿಸ್ತಿದೆ ಅಂತ ಅಂತಾರೆ ಮೋಕ್ಷಿತ ಅವರು. ಹೌದಾ, ಎಲ್ಲರಿಗೂ ಹಬ್ಬ ಕೇಳೋಣ ಅಂತ ಅಂದಾಗ ಅಲ್ಲಿ ಯಾರೂ ಮಾತಾಡಲ್ಲ. ಯಾಕಂದರೆ ಯಾರೂ ಅದರ ಬಾಯ್ಬಿಟ್ಟು ಮೋಕ್ಷಿತ ಅವರಿಗೆ ಹೇಳಿರಲ್ಲ. ಮತ್ತು ಮೋಕ್ಷಿತ ಅವರು ಕೂಡ ಮಂಜಣ್ಣನಿಗೆ ಸರಿಯಾಗಿ ಪ್ರತಿಕ್ರಿಯಿಸಲ್ಲ. ಲಿಪ್ಸ್ಟಿಕ್ ಎಲ್ಲಿದೆ, ಅದೆಲ್ಲಿದೆ, ಇದೆಲ್ಲಿದೆ ಅಂತ ಅಂದ್ಬಿಟ್ಟು ಮಂಜಣ್ಣನ ಇಗ್ನೋರ್ ಮಾಡುವಂಥ ಪ್ರಯತ್ನ ಪಡ್ತಾರೆ. ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಅಂತೂ ತೋರಿಸ್ದಂಗೆ ನನಗೆ ಅನ್ನಿಸ್ತು. ಯಾಕಂದರೆ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಿರ್ಬೇಕಾದ್ರೆ ಆ ಎಕ್ಸ್ಪ್ಲನೇಷನ್ನ ಕರೆಕ್ಟಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ಅಲ್ಲಿ ಮೋಕ್ಷಿತ ಅವರು. ಇನ್ನು ಅದನ್ನು ಬಿಟ್ಟರೆ ನಮ್ಮ ಧನರಾಜು ಮತ್ತು ಹನುಮಂತು ಅವರು ಕಳಪೆ ಒಂದು ಕೊಟ್ಟಿರ್ತಾರಲ್ಲ ಹನುಮಂತುಗೆ, ಅದನ್ನು ಹೇಳ್ತಾ ಇರ್ತಾರೆ, ದೇವಿ ಮುಂದೆ ನಾನು ಬಂದಿಟ್ಟು ನೋಡಿದೆ, ಕಳಪೆ ಕೊಟ್ಟಿದ್ದು ನಾನು ಸರಿನಾ ತಪ್ಪಾ ದೋಸ್ತನಿಗೆ ಅಂತ ಕೊಟ್ಟಾಗ, ದೋಸ್ತ ಎಡಗಡೆ ಬಿತ್ತು ದೋಸ್ತ, ಅದು ತಪ್ಪು ಅಂತ ಅಂತು ದೋಸ್ತ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಬೆಳಕರಿದ್ರೆ ಮೋಕ್ಷಿತ್ ಅವರು ಆ ಗಿಡದ ಕೆಳಗಡೆ ಕೂತಿರ್ತಾರೆ. ಧನರಾಜ್ ಅವ್ರ ಏನು ಕಂಪ್ಯಾರಿಸನ್ ಗುರು ಅಂತ ಅನ್ನಿಸ್ತು. ಯಾಕಂದರೆ ಮೋಕ್ಷಿತ್ ಅವರೇ, ನೀವು ಅದ್ರ ಕೆಳಗಡೆ ಕೂತಾ ಇದ್ರೆ ನನಗೆ ಸೀತಾ ಮಾತೆನೇ ಜ್ಞಾಪಕ ಬರ್ತಾ ಇದ್ದಾರೆ. ರಾವಣ ತ್ರಿವಿಕ್ರಮ್ ಅಂತೆ, ಇವರಿಬ್ರು ರಾಮ ಲಕ್ಷ್ಮಣ ಅಂತೆ.
ಮಂಡೋದರಿ ಭವ್ಯ ಅಂತೆ. ಒಂಥರ ಅದು ಸ್ವಲ್ಪ ಫನ್ನಿಯಾಗಿ ಅನ್ನಿಸ್ತು. ರಾವಣ ಅಂದ್ರಲ್ಲ ತ್ರಿವಿಕ್ರಮ್‌ನ, ಅದು ನನಗೆ ಸಿಕ್ಕಾಪಟ್ಟೆ ನಗು ಬಂತು. ಯಾಕಂದ್ರೆ ರಾಮ ಅಂತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ರಾವಣ ಅಂದ್ಬಿಟ್ರು. ಆಹಾ! ಕ್ರೇಜಿ ಅಂತ ಅನ್ನಿಸ್ತು. ಇವ್ರು ರಾಮ ಲಕ್ಷ್ಮಣ ಅಂದ್ರೆ ಮೋಕ್ಷಿತ್ ಅವ್ರು ನಕ್ಕಿದ್ರು. ಅದು ಒಂದ್ ಸ್ವಲ್ಪ ಸರ್ಕ್ಯಾಸಮ್ ಆಗಿತ್ತು ಅಂತಾನೆ ಹೇಳ್ಬೋದು. ಸ್ವಲ್ಪ ಫನ್ ಜನರೇಟ್ ಆಯ್ತು. ನಂತರ ಮಾರ್ನಿಂಗ್ ಬಂದ ತಕ್ಷಣ ಒಂದು ಲಕ್ಸುರಿ ಬಜೆಟ್‌ಗೆ ಟಾಸ್ಕ್ ಇರುತ್ತೆ. ಅದರಲ್ಲಿ 6 ಜನ ಆಡ್ಬೇಕಾಗಿರುತ್ತೆ. ತುಂಬ ಶಾರ್ಪಾಗೆ ತುಂಬಾ ಚಾಣುಕ್ಯತನ ಇರೋರು 6 ಜನ ಟಾಸ್ಕ್ ಆಡಬೇಕು ಅಂತ ಬರುತ್ತೆ. ಹಂಗೆ ಬಂದಾಗ ಯಾರಾದ್ರೂ 3 ಜನ ಟಾಸ್ಕ್ ಆಡಬಾರ್ದು ಅಂತ ಡಿಸೈಡ್ ಮಾಡಬೇಕು ಅಲ್ವಾ? ಯಾಕಂದ್ರೆ 6 ಜನನೇ ಆಡಬೇಕು. ಆಲ್ರೆಡಿ 9 ಜನ ಇದ್ದಾರೆ. ಸೊ ಚೈತ್ರ ಅವ್ರು ಏನಂತಾರೆ, ಫಸ್ಟು ಮಾತಾಡೋದೇ ಚೈತ್ರ ಅವರು. ನಾನು ಆಡ್ತೀನಿ ಗೇಮ್ ಅಂದ್ರೆ, ಈ ಕಡೆ ಯಾರು ರಜತ್ ಅವ್ರಿಗೆ ಬಿಡು, ಹಂಗಾರೆ ನಾನು ಕ್ವಿಟ್ ಮಾಡ್ತೀನಿ ಅಂತೆ. ಅಂದ್ರೆ ಚೈತ್ರ ಅವ್ರಿಗೆ ಹೆಂಗಾದ್ರೂ ಮಾಡಿ ಆಡಿಸ್ಲೇಬೇಕು. ಯಾಕಂದ್ರೆ ನನಗೆ ಅವಕಾಶನೇ ಕೊಡಲ್ಲ ನಾನು ಆಡಕ್ಕೆ. ನಾನು ಯಾವಾಗಲೂ ಉಸ್ತುವಾರಿನೇ ಆಗಿರ್ತೀನಿ. ನಾನು ಆಡಬೇಕು ಅಂತ ಅಂತಿರ್ತಾರಲ್ವಾ, ಅವ್ರಿಗೆ ಅವಕಾಶ ಸಿಕ್ಕಿರುತ್ತೆ. ಬಟ್ ಆದ್ರೂ ಕೂಡ ಆಡಲ್ಲ ಬೇಕು ಅಂತಾನೆ. ಆ ಬ್ಲೇಮ್‌ನ ಹೌಸ್‌ಮೇಟ್ಸ್ ಮೇಲೆ ಹಾಕ್ಬಿಡ್ತಾರೆ ಚೈತ್ರ ಅವ್ರು ಯಾವಾಗ್ಲೂನು. ಈ ಸಲ ಚಾನ್ಸ್ ಕೊಡ್ಲೇಬಾರ್ದು ಚೈತ್ರಾಗೆ ಅಂತ ರಜತ್ ಅವರು ಡಿಸೈಡ್ ಆಗಿದ್ರು ಅಂತ ಅನ್ಸುತ್ತೆ. ಅದನ್ನ ಈಸಿಯಾಗಿ ತ್ರಿವಿಕ್ರಮ್ ಕೂಡ ಅರ್ಥ ಮಾಡ್ಕೊಂಡ್ರು. ತ್ರಿವಿಕ್ರಮ್ ಕೂಡ ಬ್ಯಾಕೌಟ್ ಆದ್ರು. ಹನುಮಂತು ಕೂಡ ನಾನು ಆಡಲ್ಲ ಅಂದ್ರು. ಈ 3 ಜನನು ಚೈತ್ರ ಅವ್ರನ್ನ ಅಲ್ಲಿ ಆಡಿಸ್ಬೇಕು ಅಂತಾನೆ ಬ್ಯಾಕೌಟ್ ಆದ್ರು ಅಂತ ಅನ್ನಿಸ್ತು ನನಗೆ. ಮತ್ತೆ ತ್ರಿವಿಕ್ರಮು ಮತ್ತೆ ರಜತ್ ಹೇಳೋರು, ನಾವ್ ಇಷ್ಟು ದಿನ ಎಲ್ಲಾ ಟಾಸ್ಕಲ್ಲೂ ಆಡಿದೀವಿ. ಇನ್ನು ಆಡೋರ್ಗೆ ಬಿಟ್ಕೊಡ್ತೀವಿ ಅಂತಾರೆ. ಹನುಮಂತ್ ಅವರು ಕೂಡ ಬಿಟ್ಕೊಡ್ತೀನಿ ಅಂತಾರೆ. ಅಲ್ಲಿ ಭವ್ಯ ಅವ್ರ ಸ್ಟ್ಯಾಂಡು ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಯಾಕಂದ್ರೆ ಭವ್ಯ ಅವ್ರು ಹೇಳ್ತಾರೆ, 3 ಜನ ಹುಡುಗಿರು, 3 ಜನ ಹುಡುಗರು ಆಡೋಣ. ಇನ್ ಕೇಸ್ ಯಾವ್ದಾದ್ರು ಹುಡುಗಿರು ಬ್ಯಾಲೆನ್ಸು ಆ ಥರ ಈ ಥರ ಟಾಸ್ಕ್ ಬಂದ್ರೆ ಹುಡುಗಿರು ನೋಡ್ಕೊಳ್ತಾರೆ. ಇನ್ನು ಯಾವ್ದಾದ್ರು ಫಿಸಿಕಲ್ ಟಾಸ್ಕು ಆ ಥರ ಈ ಥರ ಬಂದ್ರೆ ಹುಡುಗರು ನೋಡ್ಕೊಳ್ರಿ ಅಂತ ಹೇಳ್ತಾರೆ. ಅದಾದ ನಂತರ ಅದೇ ಒಂದು ಡಿಸಿಷನ್‌ಗೂ ಕೂಡ ಸ್ಟಿಕ್ ಆಗ್ತಾರೆ ಭವ್ಯ ಅವರು. ಮತ್ತೆ ಹನುಮಂತು ಆಡ್ಲಿ, ಯಾಕಂದ್ರೆ ನಾನು ಕ್ವಿಟ್ ಆಗ್ತೀನಿ. ಯಾಕಂದ್ರೆ ಹನುಮಂತು ಆಡಿದ್ರೆ ಏನಾದ್ರು ಸಾಂಗು ಆ ಥರ ಎಂಟರ್‌ಟೈನ್‌ಮೆಂಟ್ ರಿಲೇಟೆಡ್ ಬಂದ್ರೆ ಅವ್ರು ಬೇಕಾಗ್ತಾರೆ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಭವ್ಯ ಅವರು ಬ್ಯಾಕೌಟ್ ಆಗ್ತಾರೆ. ಇದಾದ್ಮೇಲೆ ಒಂದ್ ಸ್ವಲ್ಪ ಡಿಸ್ಕಷನ್ ಅಂತೂ ನಡೆಯುತ್ತೆ ಮಂಜಣ್ಣ, ತ್ರಿವಿಕ್ರಮ್, ಭವ್ಯ ಮತ್ತೆ ರಜತ್ ಮಧ್ಯೆ. ಹಿಂಗ್ ಆಗ್ತಿರ್ಬೇಕಾದ್ರೆ ನಾವು 3 ಜನನು ಬ್ಯಾಕೌಟ್ ಆಗ್ತೀನಿ ಅಂದಾಗ ಮಂಜಣ್ಣ ಇದ್ಬಿಟ್ಟು ಭವ್ಯ ಅವ್ರನ್ನ ಕ್ವೆಶ್ಚನ್ ಕೇಳ್ತಾರೆ. ಅಂದ್ರೆ ನಿಮ್ ಪ್ರಕಾರ ನೀವು 3 ಜನನು ಸ್ಟ್ರಾಂಗು, ನೀವೆಲ್ಲಾನು ಎಲ್ಲಾ ಗೇಮು ಆಡಿದ್ದೀರಾ, ನಾವೇನು ಆಡಿಲ್ವಾ ಅನ್ನೋ ತರ ಮಾತಾಡ್ತಾರೆ ಮಂಜಣ್ಣ ಅವರು. ಸೀರಿಯಸ್ಲಿ ಮಂಜಣ್ಣ ಅವರು ಪ್ರತಿ ಒಂದರಲ್ಲೂ ನೆಗೆಟಿವ್ ಹುಡ್ಕೋದು ಸಿಕ್ಕಾಪಟ್ಟೆ ತಪ್ಪು ಆಯ್ತಾ. ಅಲ್ಲಿ ಇವ್ರು 3 ಜನ ಎಕ್ಸ್‌ಪ್ಲನೇಷನ್ ಕೊಡ್ಬೇಕಾದ್ರೇನು ಕೂಡ ಆ ಒಂದು ಉದ್ದೇಶದಲ್ಲಿ ಖಂಡಿತ ಕೊಡ್ಲಿಲ್ಲ. ಯಾರ್ಯಾರು ಆಡಿಲ್ವೋ ಅವ್ರಿಗೆ ಚಾನ್ಸ್ ಕೊಡ್ತೀವಿ. ನಾವೆಲ್ಲ ಆಡಿದೀವಿ ಅದಕ್ಕೋಸ್ಕರ ಕುತ್ಕೊಳ್ತೀವಿ ಅಂದ್ರೆ ಹೊರತು, ನಾವು ತುಂಬಾ ಚೆನ್ನಾಗಿ ಆಡಿದೀವಿ, ಬೇರೆಯವ್ರ ಕೇಪಬಿಲಿಟಿನ ನೋಡ್ಬೇಕು ಅನ್ನಿಸ್ತಾ ಇದೆ, ಬೇರೆಯವ್ರು ಹೆಂಗ್ ಆಡ್ತಾರೋ ನೋಡ್ಬೇಕು ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ನಾವು 3 ಜನ ಕುತ್ಕೊಳ್ತಿದೀವಿ ಅಂತ ಹೇಳಿಲ್ಲ ಅಲ್ವಾ ಇವ್ರು 3 ಜನನು. ಹೇಳಿದ್ದು ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಅಂತ ನಾವು ಕುತ್ಕೊಳ್ತಾ ಇದ್ದೀವಿ ಅಂತ ಅಂದಿದ್ದು. ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಮಂಜಣ್ಣ. ಈ ಒಂದು ರೀತಿಯಲ್ಲಿ ಇವ್ರಿಗೆ ಪ್ರಶ್ನೆ ಮಾಡಿದಂತೂ ಖಂಡಿತ ನಿಜ. ಅಲ್ಲಿ ತ್ರಿವಿಕ್ರಮ್ ಕೂಡ ಕರೆಕ್ಟಾಗಿ ಸ್ಟ್ಯಾಂಡ್ ತಗೊಳ್ತಾರೆ. ಇವಾಗ ನಿಮ್ ಪ್ರಾಬ್ಲಮ್ ಏನಣ್ಣ? ಎಲ್ಲರಿಗೂ ಓಕೆ ಆಗಿರ್ಬೇಕಾದ್ರೆ ನಿಮ್ಗೇನಣ್ಣ ಪ್ರಾಬ್ಲಮ್ಮು? ಅಂತ ಕೇಳಿದ ತಕ್ಷಣ ಸುಮ್ಮನೆ ಕೂತ್ಕೊಳ್ತಾರೆ ಅಲ್ಲಿ ಮಂಜಣ್ಣ ಅವರು. ಆಡಕ್ಕೆ 6 ಜನ ಸೆಲೆಕ್ಟ್ ಆಗ್ತಾರೆ. ಗೌತಮಿಯರು, ಮೋಕ್ಷಿತಾ ಅವರು ಮತ್ತೆ ನಮ್ಮ ಚೈತ್ರ ಅವರು ಹುಡುಗಿರ್ ಕಡೆ. ಹುಡುಗರ ಕಡೆ ಧನರಾಜ್ ಅವರು, ಹನುಮಂತು ಅವರು ಮತ್ತೆ ಮಂಜಣ್ಣ ಅವರು. 3 ಜನ ಹುಡುಗರು ಆಡ್ತಾರೆ. 6 ಜನ ಟೋಟಲ್ ಇರುತ್ತೆ. ಫಸ್ಟ್ ಟಾಸ್ಕು ತುಂಬಾ ಈಸಿ ಆಗಿರತ್ತೆ. ಹೇಳ್ಬೇಕಂದ್ರೆ 3 ಟಾಸ್ಕುನು ತುಂಬಾ ಈಸಿ ಆಗಿತ್ತು. ಇನ್‌ಫ್ಯಾಕ್ಟ್ ಹೌಸ್‌ಮೇಟ್ಸು ಆ ಟ್ರಿಕ್‌ನ ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ರು ಅಂತ ಹೇಳ್ಬೋದು. ಎಲ್ಲರೂ ಬ್ಯಾಲೆನ್ಸ್ಡ್ ಆಗಿ ಆಡಿದ್ರು ಫಸ್ಟ್ ಟಾಸ್ಕಲ್ಲಿ. ಫಸ್ಟ್ ಟಾಸ್ಕಲ್ಲಿ ಬರೀ 4 ಮೆಂಬರ್ಸ್ ಆಡಬೇಕಾಗಿರುತ್ತೆ. ಒಬ್ರು ಉಸ್ತುವಾರಿ ಆಗಿರ್ಬೇಕಾದ್ರೆ ಒಬ್ರು ಸಹಾಯಕರಾಗಿರ್ಬೇಕಾಗುತ್ತೆ. ಸಹಾಯಕರಾಗಿ ತ್ರಿವಿಕ್ರಮ್ ಅವ್ರು ಬರ್ತಾರೆ. ಗೌತಮಿ, ಮಂಜು ಒಂದ್ ಪೇರ್ ಆಗಿ ಆಡಿದ್ರೆ, ಇನ್ನೊಂದ್ ಪೇರ್ ಆಗ್ಬಿಟ್ಟು ಹನುಮಂತು ಮತ್ತೆ ಮೋಕ್ಷಿತ್ ಅವ್ರು ಆಡ್ತಾರೆ. ಸಖತ್ತಾಗಿ ಆಡ್ತಾರೆ ಮೋಕ್ಷಿತ ಮತ್ತೆ ಹನುಮಂತು ಅವರು. ಹನುಮಂತು ಮಾತ್ರ ಸಿಕ್ಕಾಪಟ್ಟೆ ಟ್ರಿಕ್ಸು, ತುಂಬಾ ಲಾಜಿಕ್, ತುಂಬಾ ಪೇಷನ್ಸು ಆ ಮನುಷ್ಯನ್ಗೆ ಅಂತ ಅನ್ನಿಸ್ತು. ಕ್ರೇಜಿಯಾಗಿ ಆಡಿದ್ರು ಹನುಮಂತು ಗೇಮ್‌ನ ಮಾತ್ರ. 4 ಬುಟ್ಟಿ ದಿನಸಿ ಬರುತ್ತೆ ಅಂತ ಹೇಳ್ತಾರೆ. ಒಂದೊಂದು ಬಾಲ್‌ಗೆ 4 ಬಾಲ್‌ನು ಹಾಕ್ತಾರೆ. ತುಂಬಾ ಫಾಸ್ಟಾಗಿ ಅಲ್ಲಿ ಮೋಕ್ಷಿತ ಮತ್ತೆ ಹನುಮಂತು ಅವ್ರು ಹಾಕಿದ್ರು ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಚೈತ್ರಕ್ಕ ಅವರು ಯಾರ್ಯಾರು ಆಡ್ತೀರಾ ಅಂದ್ರೆ, ನನಗೆ ಕಾನ್ಫಿಡೆನ್ಸ್ ಇದೆ, ಅಲ್ಲಿ ಕ್ವೆಶ್ಚನ್ ಮಾರ್ಕು, ಫುಲ್ ಸ್ಟಾಪ್ ಅಲ್ಲ, ಅಲ್ಲಿ ಕ್ವೆಶ್ಚನ್ ಮಾರ್ಕು. ಅವ್ರಿಗೆ ಅವರೇ ಡೌಟು. ಅವ್ರು ಹಿಂದೆ ಉಳಿದ್ರೆ ಅಟ್ಲೀಸ್ಟ್ ಬೇರೆಯವ್ರು ಯಾರಾದರೂ ಬಂದು ಆಡ್ತಾರಲ್ಲಮ್ಮ, ಅವರಿಂದ ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಒಂದು ಬುಟ್ಟಿ ಕೂಡ ಹೋಗುತ್ತೆ ಸೆಕೆಂಡ್ ರೌಂಡಲ್ಲಿ. ಅದ್ರ ಬದಲು ತ್ರಿವಿಕ್ರಮೋ, ಭವ್ಯನೋ ಯಾರಾದರೂ ಒಬ್ಬರು ಆಡಿರಲ್ವಾ, ನಾನು ಬ್ಯಾಕೌಟ್ ಆಗ್ತೀನಿ ಅಂತ ಹೇಳಿದಿದ್ರೆ ಅವ್ರು ಒಪ್ಕೊಳ್ಳೋಕ್ಕೂ ರೆಡಿ ಇರಲ್ಲ. ಅವ್ರ ಪ್ರಕಾರ ಏನು ಅಂದರೆ, ನಾನು ಟಾಸ್ಕಲ್ಲಿ ಆಡ್ತೀನಿ ಅಂತ ಹೆಂಗಾದ್ರೂ ಒಂದು ಬ್ಯಾಕಲ್ಲಿ ಹಿಂದೆ ನಿಂತ್ಕೊಂಡು ಹೇಳ್ಬೇಕು ಅನ್ನೋ ಒಂದು ಉದ್ದೇಶದಲ್ಲೇನೆ ಈ ಒಂದು ಟಾಸ್ಕ್‌ಗೆ ಜಾಯಿನ್ ಆದ್ರು ಚೈತ್ರಕ್ಕ ಅವರು ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಟ್ಟು ಈ ಒಂದು ರೌಂಡಲ್ಲಿ 4 ಬಾಲು ಹಾಕ್ಬಿಟ್ಟು 4 ಬುಟ್ಟಿ ದಿನಸಿ ತಗೊಳ್ತಾರೆ. ಇನ್ನು ನೆಕ್ಸ್ಟ್ ಒಂದು ಟಾಸ್ಕ್ ಬರುತ್ತೆ. ನೆಕ್ಸ್ಟ್ ಒಂದು ಟಾಸ್ಕಲ್ಲಿ ಏನಪ್ಪ ಆಗಿರುತ್ತೆ ಅಂದರೆ, 6 ಜನನೂ ಆಡಬೇಕಾಗಿ ಬರುತ್ತೆ. ಇದು ಬಿಗ್ ಬಾಸ್ ಟ್ರಿಕ್ಕಾ? ಚೈತ್ರವ್ರನ್ನ ಹೆಂಗಾದ್ರೂ ಮಾಡಿ ಆಡಿಸ್ಲೇಬೇಕು ಅಂತ ಅನ್ನಿಸ್ತು.
ಯಾರ್ಯಾರು 6 ಜನ ಆಡ್ತಾ ಇದ್ರೋ 6 ಜನನೂ ಆಡ್ಬೇಕಾಗಿರುತ್ತೆ. ಒಬ್ರು ಸಹಾಯಕರಾಗಿರ್ಬೇಕಾಗುತ್ತೆ. ಸಹಾಯಕರು ಮತ್ತೆ ಉಸ್ತುವಾರಿ ಇಬ್ರು ಒಬ್ರೇ ಆಗಿರ್ತಾರೆ ಈ ಒಂದು ರೌಂಡಲ್ಲಿ. ರಜತ್ ಅವರು ಸಹಾಯಕರು ಮತ್ತೆ ಉಸ್ತುವಾರಿ ಎರಡೂ ಒಂದು ಕಾರ್ಯನ ನಿರ್ವಹಿಸ್ತಾ ಇರ್ತಾರೆ. ತುಂಬಾ ಆನೆಸ್ಟ್ ಆಗಿ ಫೌಲ್ ಆದಾಗ ಫೌಲ್ ಕೊಟ್ರು. ರೇಷನ್ ಅಂತ ಎಲ್ಲೂ ಮೋಸ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದ್ ಸಲ ಧನರಾಜ್‌ಗೆ ಟಚ್ ಆದಾಗ ಇನ್ನು ಧನರಾಜ್ ಅವರನ್ನೇ ಸ್ವಯಂ ಒಪ್ಕೊಳ್ತಾರೆ ಟಚ್ ಆಯ್ತು ಅಂತ ಹೋಗ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ಹನುಮಂತು ಒಂದ್ ಸ್ವಲ್ಪ ಟಚ್ ಆದಾಗೂ ಕೂಡನು ಟಚ್ ಆಯ್ತು ಹನುಮಂತು ಕೇರ್‌ಫುಲ್ ಆಗಿರು ಅಂತ ಅಂದ್ಬಿಟ್ಟು ಫೇರ್ ಡಿಸಿಷನ್ ಕೊಟ್ರು ಅಲ್ಲಿ ರಜತ್ ಅವರು ಅಂತ ಅನ್ನಿಸ್ತು ನನಗೆ. ಇನ್ನ ಗೇಮ್ ಆಡ್ಬೇಕಾದ್ರೆ ನಮ್ಮ ಚೈತ್ರ ಮತ್ತೆ ಮಂಜಣ್ಣ. ಚೈತ್ರ ಏನ್ ಗುರು ಆಡ್ತಾ ಇದಾರೆ ಯಮ್ಮ ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ಹನುಮಂತ್ ಅವ್ರು ಹೇಳ್ತಾರೆ, ಊದಿದ್ರೆ ಬಾಲ್ ಮೇಲೆ ಊದಬಾರ್ದು, ಸೈಡ್ ಊದಬೇಕು. ನಿಮ್ ಮೇಲೆ ಊದ್ತಾ ಇದಾರೆ ಯಾಕೆ ಅಂತಾರೆ. ಮಂಜು ಅವರಾದ್ರೆ ಫುಲ್ ಫ್ರಸ್ಟ್ರೇಟ್ ಆಗ್ತಾರೆ. ಅಕ್ಕ ನನಗೆ ಯಾಕೆ ಊದ್ತಾ ಇದ್ದೀರಾ, ಬಾಲ್ ಗೂದಿ ಅಂತಾರೆ. ಒಂದ್ ಸ್ವಲ್ಪನೂ ಲಾಜಿಕ್ ಇಲ್ದೇನೆ ತಲೆ ಇಲ್ದಂಗ್ ಆಡಿದ್ರು ಆ ಗೇಮ್ನ ಅಂತ ಅನ್ನಿಸ್ತು ನನಗೆ. ಸ್ವಲ್ಪನೂ ಅಂಡರ್‌ಸ್ಟ್ಯಾಂಡಿಂಗ್ ಕೂಡ ಇರ್ಲಿಲ್ಲ. ಇನ್‌ಫ್ಯಾಕ್ಟ್ ಮಂಜು ಅವ್ರು ಊದಿದ್ರೆ ಅದನ್ನ ಕೆಳಗಡೆ ಊದಿ ಕಳಿಸ್ತಾ ಇದ್ರು. ತುಂಬಾ ಕಷ್ಟಪಟ್ರು. ಮಂಜು ಅವರಾದ್ರೆ ಒಬ್ರೇ ಊದಿದ್ರು ಲಾಸ್ಟ್‌ವರೆಗೂ 2 ಬಾಲುನುನು. ತುಂಬಾ ಚೆನ್ನಾಗಿ ಆಡಿದ್ರು ಮಂಜು ಅವರು. ಚೈತ್ರ ಹನುಮಂತು ಅಂತಾರೆ, "ಆಕೆ ಏನಮ್ಮ ಇದ್ದಿದ್ರೆ ನಾನು ಸರಿಯಾಗಿ ಬಾರ್ಸ್ ಕೊಡ್ತಾ ಇದ್ದೆ. ನೀನಾಗಿದ್ರೆ ನೀನೊಬ್ನೇ ಊದ್ಕೊಂಡು ಹೋಗಿದ್ಯಾ. ನಾನು ಊದಿಸ್ತಿದ್ದೆ ನೋಡು ಆ ಯಮ್ಮನ್ಗೆ" ಅಂತ ಎಲ್ಲ ಮಾತಾಡ್ತಾರೆ. ಈ ಒಂದು ರೌಂಡಲ್ಲೂ ಕೂಡ ಮೋಕ್ಷಿತಾ ಮತ್ತು ಹನುಮಂತು ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಲಾಸ್ಟಲ್ಲಿ ಧನರಾಜ್ ಮತ್ತೆ ಗೌತಮಿ ಅವರಿಗೆ 1 ಬಾಲ್ ಹಾಕಕ್ಕಾಗಲ್ಲ. ಒಂದು ದಿನಸಿನ ಕಳ್ಕೊಳ್ತಾರೆ ಒಂದು ಟಬ್‌ನ. ಅದ್ರಲ್ಲಿ 10 ಲೀಟರು ಹಾಲಿರತ್ತಂತೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಯಾವಾಗ್ಲೂನು ಇಷ್ಟೊಂದು ರೇಷನ್ ಬರ್ತಾ ಇರಲಿಲ್ಲ. ಇದೇ ಸಲನೇ ಇಷ್ಟೊಂದು ರೇಷನ್ ಬಂದಿರೋದು. ಅದು ಚಪಾತಿ ಹಿಟ್ಟು 10 ಕೆಜಿನೇನೋ ಬರುತ್ತೆ. ಇಲ್ಲೇ ಗೊತ್ತಾಯ್ತು ನನಗೆ, ಓಕೆ ಪಕ್ಕಾ ಫ್ಯಾಮಿಲಿ ರೌಂಡ್ ಇರುತ್ತೆ ಅಂತ. ಯಾಕಂದ್ರೆ ಯಾರಾದ್ರೂ ಒಬ್ರು ಫ್ಯಾಮಿಲಿ ಮೆಂಬರ್ ಬಂದಾಗ ಅವ್ರಿಗೇನಾದ್ರೂ ತಿನ್ನಕ್ಕೆ ಕೊಡೋದು, ಕಾಫಿ ಮಾಡ್ಕೊಡೋದು, ಟೀ ಮಾಡ್ಕೊಡೋದು ಪ್ರತಿಯೊಂದು ಇದ್ದೇ ಇರುತ್ತೆ. ಸೊ, ಡೆಫಿನೈಟ್ಲಿ ಅದಕ್ಕೇನೆ ಫ್ಯಾಮಿಲಿ ರೌಂಡ್ ಇರೋದಕ್ಕೇನೆ ಇಷ್ಟೊಂದು ರೇಷನ್ ಕೊಡಿಸ್ತಾ ಇದ್ದಾರೆ ಅಂತಂತೂ ನನಗೆ ಅಲ್ಲಿ ಅರ್ಥ ಆಯ್ತು. ಗೌತಮಿ ಅವರು ತುಂಬಾ ಫೀಲ್ ಆಗ್ತಾರೆ. 10 ಲೀಟರ್ ಹಾಲು ಹೋಗ್ಬಿಡುತ್ತಲ್ಲ, ಬಂದಿದ್ರೆ ತುಂಬಾ ಚೆನ್ನಾಗಿರೋದು. ಅವ್ರು ಆಡಲ್ಲ ಅಂದ್ರೆ ಕುತ್ಕೋಬೇಕು. ಅಲ್ಲ ಅವ್ರು ಏನ್ ಗಾಳಿ ಊದ್ತಾ ಇದ್ದಾರೆ, ಬಟ್ ಅಲ್ಲಿಂದ ಗಾಳಿ ಬರ್ತಾ ಇಲ್ಲ. ಏನ್ ಗುರಾಯಮ್ಮ ಹಂಗ್ ಆಡ್ತಾಳೆ ಅಂತ ಅಂದ್ಬಿಟ್ಟು ಚೈತ್ರ ಅವ್ರ ಗೇಮ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗುತ್ತೆ. ನನಗೂ ಕೂಡ ಹಂಗೆ ಅನ್ನಿಸ್ತು. ಇಲ್ಲಿ ಒಂದು ರಿಲೇಷನ್ ಅಂತ ಒಂದು ಉದ್ದೇಶ ಬಂದಾಗ ಚೈತ್ರ ಅವರು ಕಾನ್ಫಿಡೆಂಟ್ ಆಗಿದ್ರೆ ಮಾತ್ರ ಆಡಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ಎಂಟೈರ್ ಮನೆಗೆ ಎಫೆಕ್ಟ್ ಆಗುತ್ತೆ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ನನ್ಗೆ ಆಡಲ್ಲ ಅಂತ ಒಪ್ಕೊಂಡ್ರೆ ಅವ್ರು ಚಿಕ್ಕೋರಾಗಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅವ್ರು ದೊಡ್ಡೋರಾಗ್ತಾರೆ. ಬಟ್ ಅಲ್ಲಿ ಯಾವುದೋ ಒಂದು ಸಾಧಿಸೋಕ್ಕೆ ಹೋದ್ರು ಅಲ್ಲಿ ಅಂತ ಅನ್ನಿಸ್ತು. ರಜತ್ ಅವ್ರು, ಅಯ್ಯಪ್ಪ ಯಮ್ಮನ್ನ ನೋಡಿದ್ರೆ ನನ್ಗೆ ಹೇಳಕ್ಕಾಗ್ತಿಲ್ಲ ಬಿಡಕ್ಕಾಗ್ತಿಲ್ಲ ಅಂತ ರಜತ್ ಅವ್ರು ಮಾತಾಡಿದ್ರೇನೆ ನಗು ಬರುತ್ತೆ ನನಗೆ. 2ನೇ ಗೇಮು ಹಂಗೋಯ್ತು. 3ನೇ ಗೇಮ್ ಆಡಕ್ಕೆ ಇಲ್ಲೂ ಕೂಡ ನಮ್ಮ ಚೈತ್ರ ಅವರು ಬ್ಯಾಕ್ಔಟು. ಏನೋ ಗುರು ಬರ್ತಾರೆ ಹಿಂಗಿರ್ಬೇಕಾದ್ರೆ ಅಂತ ಅನ್ನಿಸ್ತು. ಮೋಕ್ಷಿತ್ ಅವರು ಉಸ್ತುವಾರಿ ಆದ್ರು ಒಂದು ಟಾಸ್ಕ್‌ಗೆ. ಬಟ್ ನನಗೇನು ಅನ್ನಿಸ್ತು ಅಂದ್ರೆ, ಮೋಕ್ಷಿತ್ ಅವರು ಈ ಗೇಮ್‌ನ ಆಡಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಯಾಕಂದ್ರೆ ತುಂಬಾ ಉದ್ದ ಇದ್ದಾರೆ. ಸೊ, ಉದ್ದ ಇರೋರು ಈಸಿಯಾಗಿ ಹೊಡೆದಾಕ್ಬೋದಾಗಿತ್ತು. ಧನರಾಜ್ ಅವ್ರಿಗೆ ಅಲ್ಲಿ ಲಾಸ್ಟ್ ರೌಂಡ್ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ. ಮಂಜು ಅವ್ರು ಫಸ್ಟ್ ಹೋಗ್ತಾರೆ, ಸೂಪರ್ ಡೂಪರ್ ಆಗಿ ಮಾಡ್ತಾರೆ. ಸೆಕೆಂಡ್ ಗೌತಮಿ ಅವ್ರು ಬರ್ತಾರೆ. ಗೌತಮಿ ಅವ್ರ ಬಾಡಿ ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಅಂತ ಅನ್ನಿಸ್ತು ನನಗೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಥರ್ಡ್ ರೌಂಡಲ್ಲಿ ಧನರಾಜ್ ಅವ್ರು ಬರ್ತಾರೆ. ಧನರಾಜ್ ಅವ್ರು ಕುಳ್ಳ ಇರೋದ್ರಿಂದ ಬಗ್ಗಿ ಹೊಡಿಯೋಕ್ಕೆ ಅವ್ರಿಗೊಂದು ಸ್ವಲ್ಪ ಕಷ್ಟ ಆಯಿತು ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ. ಬಟ್ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. 5 ಬುಟ್ಟಿ ದಿನಸಿ ಬಂತು. ಎಲ್ಲ ಫ್ಯಾಮಿಲಿ ರೌಂಡ್ ಅಂತ ಗೊತ್ತಾಗೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅದಾದ ನಂತರ ಲಾಸ್ಟ್‌ಗೆ ಒಂದು ಚಟುವಟಿಕೆ ಥರ ಏರ್ಪಡಿಸಿರ್ತಾರೆ. ಅದೇನು ಅಂದರೆ ಕಷಾಯ ಕೊಡಿಸೋದು. ನ್ಯೂ ಇಯರ್ ಬರ್ತಿರೋದ್ರಿಂದ ಯಾವ ಒಂದು ವಿಷಯನ ಬದಲಾಯಿಸ್ಕೊಳ್ತೀರಾ, ಇಲ್ಲಾಂದರೆ ಯಾವ ಒಂದು ಕಷಾಯ ಅವರಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಗುಣ ಏನಿದೆ ಅಂತ ಅಂದ್ಬಿಟ್ಟು ಎತ್ತಿಡಬೇಕಾಗುತ್ತೆ. ಇಲ್ಲಿ ನನಗೆ ಚೈತ್ರ ಅವ್ರನ್ನ ಹೌಸ್‌ಮೇಟ್ಸ್ ಟಾರ್ಗೆಟ್ ಮಾಡಿದ್ರು ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ಮಂಜಣ್ಣ ಮತ್ತು ಗೌತಮಿ ಅವರು ಇಬ್ಬರೂ ಕೂಡ ಒಂದು ಸೇಫ್ ಗೇಮ್ ಆಡಿದ್ರು ಅಂತ ಮಾತ್ರ ಖಂಡಿತ ಅನ್ನಿಸ್ತು. ಯಾಕಂದರೆ ಬೆಳಿಗ್ಗೆನೇ ಹತ್ತಿರ್ತಾರೆ ಗೌತಮಿ ಅವರು ಮಂಜಣ್ಣನ ಹತ್ರ, ಈ ಥರ ಮೋಕ್ಷಿತಾ ಅವರು ನನಗೆ ಹಿಂಗೆ ಮಾಡಿದ್ರು, ನನ್ನ ತುಳಿತು ಮಾತಾಡ್ತೀಯ ಅಂತ ಅಂದರು. ಆದರೆ ನಾನು ಹಂಗಲ್ಲ, ಹಿಂಗೆ ಹಂಗೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಮಿಸ್ಅಂಡರ್‌ಸ್ಟ್ಯಾಂಡಿಂಗು ಮೋಕ್ಷಿತಾ ಮೇಲೆ ಗೌತಮಿ ಅವರಿಗಿತ್ತು. ಬಟ್ ಆದರೆ ಒಂದು ಜ್ಯೂಸ್ ಕೊಡೋ ಅಂತ ಒಂದು ಟಾಸ್ಕ್ ಬಂದಾಗ ಮೋಕ್ಷಿತ್ ಅವ್ರನ್ನ ಬಿಟ್ಬಿಟ್ಟು ಚೈತ್ರ ಅವ್ರನ್ನ ತಗೊಳ್ತಾರೆ. ನಾಮಿನೇಷನ್‌ಗೆ ಆಲ್ರೆಡಿ ಎಕ್ಸ್‌ಪ್ಲನೇಷನ್ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ. ಮತ್ತು ಇವಾಗ ಕಷಾಯ ಕೊಡಬೇಕಾದ್ರೂ ಕೂಡ ಆಲ್ರೆಡಿ 1 ವೀಕ್ 2 ವೀಕ್ ಆಗೋಗಿರೋ ವಿಷಯನ ತೊಗೊಂಡು ಬಂದು ಕಷಾಯ ಕೊಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ನನಗೆ ಸೇಫ್‌ಗೆ ಮಾಡ್ತಿದ್ದಾರೆ ಗೌತಮಿ ಅವರು ಅಂತಲೇ ನನಗೆ ಅನಿಸಿತು. ಆ ಒಂದು ಯಾವ್ದದು ಡ್ರೆಸ್ಸಿಂಗ್ ರೂಮಲ್ಲಿ ಕ್ಯಾಮ್ರಾ ಇರಲ್ಲ ಅಂತ ಗೊತ್ತಿದ್ದಾದ್ಮೇಲೆ ಅಲ್ಲಿ ಸುಮ್ಮನೆ ಇರಬೇಕಾಗಿದ್ದು ಇವ್ರ ಜವಾಬ್ದಾರಿ. ಬಟ್ ಅಲ್ಲೂ ಕೂಡ ಹೋಗಿ ಮಾತಾಡಿ ನಂಬಿಕೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಚೈತ್ರ ಅವರು ಸೇಫ್‌ಗೆ ಮಾಡ್ತಾ ಇದ್ದೀರಾ, ನನಗೆ ಗೊತ್ತು ಚೈತ್ರ ಅವರು ಈಸಿ ಟಾರ್ಗೆಟು ಅಂತ ಅಂದಾಗ ನನಗೆ ನಿಜವಾಗ್ಲೂ ಗೌತಮಿ ಅವರಿಗೆ ಈಸಿ ಟಾರ್ಗೆಟ್ ಆದರೂ ಚೈತ್ರ ಅವ್ರು ಇಲ್ಲಿ ಅಂತಲೇ ನನಗೆ ಅನಿಸಿದ್ದು. ಅದಾದ ನಂತರ ನಮ್ಮ ಇವ್ರು ಬರ್ತಾರೆ ಮಂಜಣ್ಣ ಅವರು. ಸಾರಿ ರಜತ್ ಅವ್ರು ಬರ್ತಾರೆ ಗುರು. ರಜತ್ ಅವ್ರು ಯಪ್ಪ! ಅಲ್ಲಿವರೆಗೂ ಯಾರಿಗೂ ಅನ್ಸಿರ್ಲಿಲ್ಲ ಅನ್ಸುತ್ತೆ ಕಂಟೆಸ್ಟೆಂಟ್ಸ್‌ಗೆ 4-5 ಜ್ಯೂಸ್ ಕೊಡ್ಬೋದು ಅಂತ. ಏನು ಕುಡ್ಸಿದ್ರು ಗುರು ಚೈತ್ರ ಅವರಿಗೆ. ದುರಹಂಕಾರಿ ಅಂತ ಕುಡ್ಸಿದ್ರು. ಮತ್ತೆ
ಕಪಟಿ ಅಂತ ಕುಡ್ಸಿದ್ರು. ಇನ್ನೂ ತುಂಬಾನೇ ಕುಡ್ಸಿದ್ರು. ನಂಗೆ ಆ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಕಪಟಿ ಅಂದ್ರೆ ಆಚೆ ಹೋಗ್ಬಿಟ್ಟು ಬಂದು ಎಲ್ಲಾರ್ದ್ರಲ್ಲೂನು ತುಂಬಾ ತುಂಬಾ ನೆಗೆಟಿವ್ ಥಾಟ್ಸ್‌ನ ಅವ್ರಿಗೆ ತುಂಬಾಕ್ ಪ್ರಯತ್ನ ಪಟ್ರು. ಮತ್ತೆ ನಾಟಕೀಯ ವೀಕೆಂಡ್ ಅಂತ ಬಂದ್ರೆ ಫುಲ್ಲು ಇದಾಗಿರೋದು. ಈ ಪ್ರೋಮೋ ಕಂಟೆಂಟ್ ಕೊಡ್ತಿರ್ತೀಯ ಅಂತ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಅಂತ ಅನ್ನೋದು. ನಿಜವಾಗ್ಲೂನು ಅದೆಲ್ಲ ನಿಜ ಅನ್ಸುತ್ತೆ. ಆ ದೆವ್ವ ಒಂದು ಟಾಸ್ಕ್ ಮಾಡಿದ್ರಲ್ಲ, ಅಂದ್ರೆ ದೆವ್ವದ್ ಯಾವ್ದೋ ಒಂದು ಸೀರಿಯಲ್ ಬಂದಿತ್ತಲ್ಲ, ಅವಾಗ ಒಂದು ನಾಟಕ ಮಾಡಿದ್ರು ಚೈತ್ರ ಅವರು. ಅಷ್ಟಿಷ್ಟು ಮಾಡಿರ್ಲಿಲ್ಲ. ಅವಾಗ್ಲೇ ಹೇಳಿದ್ರು ಬಿ ರಜತ್ ಅವರು ಪ್ರೋಮೋ ಕಂಟೆಂಟ್ ಕೊಡ್ತಿದ್ಯಾ ಅಂತ ಎಲ್ಲಾನ. ನಿಜವಾಗ್ಲೂ ಆಕೆ ನಂಗೆ ಹಂಗೆ ಕಾಣ್ತಾರೆ. ಸರಿಯಾಗೆ ಕಾಲೆಳೆದ್ರು, ನಾಟಕ ಮಾಡ್ತೀಯಾ, ಮತ್ತೆ ಕಪಟಿ, ಮತ್ತೆ ಇನ್ನೂ ಏನೇನೋ 4, 5 ಜ್ಯೂಸ್ ಕೊಟ್ಟು ಕುಡ್ಸಿದ್ರು. ಆವಾಗ ಇವ್ರು ಹೇಳೋದು, ಜನಪ್ರಿಯ ಜನನೇ ನನ್ನ ಉಳಿಸ್ಕೊಳ್ತಾ ಇದ್ದಾರೆ ಅಂದ್ರೆ ನಾನು ನಾಟಕ ಮಾಡ್ತಾ ಇಲ್ಲ ಅಂತ. ಯಾರು ಬಕೆಟ್ ಹಿಡ್ಕೊಂಡು ಬಂದ್ರು ಅಂತ ಗೊತ್ತು, ಬಾಸ್ ಬಾಸ್ ಅಂತ ಅಂತೆ. ಯಪ್ಪಾ! ಈ ಅಮ್ಮನಿಗೆ ಬಕೆಟ್ ಹಿಡಿಯೋ ಅವಶ್ಯಕತೆ ನನಗೆ ರಜತ್ ಅವ್ರಿಗಿದೆ ಅಂತ ನಾನಂತೂ ಅಂದ್ಕೊಳ್ಳಿಲ್ಲ. ಇನ್‌ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಅಲ್ಲಿರೋರ್ಗಾಗ್ಲಿ ಯಾರಿಗೂ ಚೈತ್ರ ಅವರು ಟಫ್ ಕಾಂಪಿಟೇಷನ್ ಅಂತ ಅನ್ನಿಸ್ತಿಲ್ಲ. ಬಾಯಿ ಬಡಿಕೆ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ನನಗಂತೂ ನೋಡೋರ್ಗೆ ಇರಿಟೇಟ್ ಅಂತೂ ಆಗ್ತಾ ಇದೆ. ಅವ್ರು ಯಾಕಪ್ಪ ದೇವ್ರೆ ಇಷ್ಟೊಂದು ಓವರ್ ಕಾನ್ಫಿಡೆನ್ಸು ಅಂತ ಅಂತೂ ನನಗನ್ನಿಸ್ತು ಚೈತ್ರ ಅವ್ರ ಆಟಿಟ್ಯೂಡ್ ನೋಡಿ. ಸರಿಯಾಗಿ ಕೊಟ್ರು. ಏನು 2, 3 ಗ್ಲಾಸ್ ಕುಡಿದ್ರು ಗುರು. ಕಟ 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 ಕುಡಿತಾ ಇದ್ದಾರೆ. ಏನು ಕೊಟ್ರುನು ಶಾಕ್ ಆಯ್ತು ನನಗೆ. ಅದಾದ ನಂತರ ಹನುಮಂತ್ ಅವ್ರು ಬರ್ತಾರೆ. ಹನುಮಂತ್ ಅವರು ಕೂಡ ಚೈತ್ರ ಅವ್ರನ್ನೇ ಕೊಡ್ತಾರೆ. ಚೈತ್ರ ಅವ್ರು ಕೊಡ್ತಾ ಅವರು ಒಂದು 3, 4 ಹೇಳ್ತಾರೆ. ನಾಟಕೀಯ ಅಂತ ಹೇಳ್ತಾರೆ. ಅದೇ ಸುದೀಪ್ ಸರ್ ಮುಂದೆ ನಾನು ಎಷ್ಟು ಭಾಷಣ ಮಾಡಿದ್ದೀನಿ, ನಾನು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅನ್ನೋಳು ಸುದೀಪ್ ಸರ್ ಮುಂದೆ ನಾಟಕ ಮಾಡ್ಕೊಂಡು ಕುತ್ಕೋತಾಳೆ. ಹಿಂಗೆಲ್ಲ ಹೇಳ್ತಾರೆ. ಅವಾಗಲೂ ಕೂಡ ಅವ್ರು ಹೇಳೋದು ಎಲ್ಲರಿಗೂ ಟಾರ್ಗೆಟು, ಎಲ್ಲ ಚೈತ್ರಾಗೆ ನಾನು ಟಾರ್ಗೆಟ್ ಆಗೋಗ್ಬಿಟ್ಟಿದ್ದೀನಿ, ನನಗೆ ಗೊತ್ತು, ಹಂಗೆ ಹಿಂಗೆ ಅಂತಾರೆ. ಫಸ್ಟ್ ಆಫ್ ಆಲ್ ಇವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಇವ್ರೇನು ಅಷ್ಟು ಟಫ್ ಕಾಂಪಿಟೇಷನ್ ಗುರು. ಅಂದರೆ ಈಸಿ ಟಾರ್ಗೆಟ್ ಅನ್ನೋದು. ಅಲ್ಲಿ ಯಾರಿಗೂ ಅಲ್ಲಿ ಬೇರೆಯವ್ರ ಹತ್ರ ಇಶ್ಯೂ ಆಗಿಲ್ಲ. ಹನುಮಂತ್ ಅವರು ತ್ರಿವಿಕ್ರಮ್ ಜೊತೆ ಚೆನ್ನಾಗಿದ್ದಾರೆ, ಭವ್ಯ ಅವ್ರ ಜೊತೆ ಚೆನ್ನಾಗಿದ್ದಾರೆ. ಪ್ರಾಬ್ಲಮ್ ಇರೋದು ಅಕ್ಕನ ಜೊತೆನೆ. ಅಕ್ಕಂದೇ ಎದ್ದು ಕಾಣ್ತಾ ಇರೋದು. ಅದಕ್ಕೋಸ್ಕರ ಕೊಡ್ತಿದ್ದಾರೆ. ಬಟ್ ಇವರೇ ಸೂಪರ್ ಮಾಡಲ್ ಅನ್ನಂಗೆ ನೆನ್ನೆ ಮಾತಾಡ್ಕೊಂಡ್ರು ಇವ್ರ ಬಗ್ಗೆ ಚೈತ್ರ ಅವರು ಅಂತ ನನಗೆ ಅನ್ನಿಸ್ತು. ನಿಮಗೂ ಹಂಗೆ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವ್ರನ್ನ ಬಿಟ್ಬಿಟ್ರೆ ತ್ರಿವಿಕ್ರಮು ಭವ್ಯ ಕೊಡ್ತಾರೆ. ಅದೇ ಏಡಿತನ ಅಂತ ಅನ್ನಿಸ್ತು. ಒಂದು ಕ್ಯಾಪ್ಟನ್ಸಿ ತುಂಬ ಕಷ್ಟಪಟ್ಟು ಆಡಬೇಕು, ಅಲ್ಲಿ ನಿಮ್ಮದು ಮಾತ್ರ ಮಿಸ್ಟೇಕ್ ಅಲ್ಲ ಅಂತ ಸುದೀಪ್ ಸರು ಕೂಡ ಹೇಳಿದರು. ಆದರೂ ಕೂಡ ನಾನು ಕ್ಯಾಪ್ಟನ್ಸಿನ ಕ್ವಿಟ್ ಮಾಡ್ತೀನಿ ಅಂತ ಅಂದಿದ್ದು ನನಗೆಲ್ಲೂ ಸರಿ ಬರಲಿಲ್ಲ ಅಂತಾರೆ. ಇಲ್ಲೇ ನಮಗೆ ಗೊತ್ತಾಗುತ್ತೆ ಭವ್ಯ ಅವರು ಕ್ಯಾಪ್ಟನ್ಸಿನ ಕ್ವಿಟ್ ಮಾಡ್ತೀನಿ ಅಂತ ಸುದೀಪ್ ಸರ್ ಮುಂದೆ ಒಪ್ಕೊಂಡಿದ್ರು, ಅದಾಯಿತು ಅಂತ. ಬಟ್ ಅದು ನಮಗೆ ಟೆಲಿಕಾಸ್ಟ್ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಒಂದೇ ಒಂದು ವಾರ ನಾಮಿನೇಟ್ ಮಾಡೋದು, ಆ ನಾಮಿನೇಷನಿಂದ ಸೇವೋದಕ್ಕೋಸ್ಕರ ಭವ್ಯ ಅವ್ರು ಹಿಂಗೆಲ್ಲ ಮಾಡಿದ್ದಾರೆ ಅಂತ. ಇನ್ಫ್ಯಾಕ್ಟ್ ನಾನು ಕೂಡ ನನ್ನ ವೀಡಿಯೋಲಿ ಹೇಳಿದ್ದೀನಿ, ನಮ್ಗೆ ಏನು ಟೆಲಿಕಾಸ್ಟ್ ಮಾಡಿರ್ತಾರೋ ಅದನ್ನೇ ನಂಬಕ್ಕಾಗೋದು. ಅದಾದ ನಂತರ ಐಶ್ವರ್ಯ ಅವರ ಇಂಟರ್ವ್ಯೂ ಆಗಲಿ, ಇವತ್ತು ತ್ರಿವಿಕ್ರಮ್ ಅವ್ರು ಮಾತಾಡಿದ ನಾಮಿನೇಷನ್ ಆಗಲಿ, ಪ್ರತಿಯೊಂದಕ್ಕೂ ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ಮತ್ತು ಭವ್ಯ ಅವರು ಮಂಜಣ್ಣಂಗೆ ಕೊಡ್ತಾ, ಮಂಜಣ್ಣನಿಗೆ ಐ ಥಿಂಕ್ ದುರಹಂಕಾರಿ ಕೊಡ್ತಾರೆ. ಯಾಕಂದರೆ ನೀವು ಮಾತಾಡೋದ್ರಲ್ಲಿ ನನಗೆ ದುರಹಂಕಾರ ಕಾಣಿಸುತ್ತೆ ಅಂತ ಅಂದಾಗ, ಎಕ್ಸಾಂಪಲ್ ಕೊಡಿ ಅಂದಾಗ, ಇವತ್ತು ಮಾರ್ನಿಂಗ್ ಏನು ನಡೀತೋ ಅಲ್ಲಿ ಎಲ್ಲರೂ ಕೂಡ ಒಪ್ಕೊಂಡಿರ್ತಾರೆ. ಬಟ್ ನೀವು ಮಾತ್ರ, ಅಂದರೆ ನೀವೆಲ್ಲ ಚೆನ್ನಾಗಿ ಆಡ್ತೀರಾ ಅಂತ ನೀವು ಮಾತಾಡಿದ ರೀತಿ ನನಗೆ ಅದರಲ್ಲಿ ದುರಹಂಕಾರ ಕಾಣಿಸ್ತು ಅಂತ ಅಂತಾರೆ. ಸೀರಿಯಸ್ಲಿ ನನಗೂ ಕೂಡ ಹಂಗೆ ಅನ್ನಿಸ್ತು. ಮಂಜಣ್ಣ ಏನು ಗುರು ಇಷ್ಟೊಂದು ದುರಹಂಕಾರದಿಂದ ಮಾತಾಡ್ತಾ ಇದ್ದಾರೆ ಅಂತಲೇ ನನಗೂ ಅನಿಸಿತ್ತು. ಯಾಕಂದರೆ ಅವ್ರು 3 ಜನ ಬೇರೆಯವ್ರಿಗೆ ಚಾನ್ಸ್ ಕೊಡೋ ಉದ್ದೇಶ ಆಗಿತ್ತೇ ಹೊರತು ಬೇರೆ ಇವರು ಗ್ರೇಟು ನಾವೇ ಎಲ್ಲ ಅನ್ನೋದು ತೋರಿಸೋವಂಥ ಒಪಿನಿಯನ್ ಅಂತೂ ಇವ್ರದ್ದು ಯಾರ್ದು ಆಗಿರಲಿಲ್ಲ. ರಜತು ಮತ್ತು ತ್ರಿವಿಕ್ರಮ್ದು ಹನುಮಂತದ್ದು ಕ್ಲಿಯರ್ ಡಿಸಿಷನು. ಚೈತ್ರವ್ರನ್ನ ಹೆಂಗಾದರೂ ಮಾಡಿ ಈ ಸಲ ಗೇಮಲ್ಲಿ ಆಡಿಸ್ಬೇಕು ಅನ್ನೋ ಒಂದು ಟೆಕ್ನಿಕೇ ಆಗಿರುತ್ತೆ. ಅದನ್ನು ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ದೆ ಮಂಜಣ್ಣವರು ಯಾವುದೋ ಒಂದು ರೂಟ್ಗೆ ಹೋಗಿ ತ್ರಿವಿಕ್ರಮ್ಗೆ ಭವ್ಯ ಮತ್ತು ರಜತ್ ಅವ್ರನ್ನ ಕ್ವಶನ್ ಮಾಡಿದರು. ಮತ್ತು ಅಷ್ಟೇ ಅಲ್ಲದೆ ನೀವು ಸುರೇಶನ ಗೇಮ್ ಆಡ್ತಿರ್ಬೇಕಾದ್ರೂ ಕೂಡ ಎಲ್ಲ ಒಂದು ಇದರಲ್ಲೂ ನಾನೇ ಗೆದ್ದಿದ್ರು ಕೂಡ ಗೆಲ್ಸಿದ್ದು ನೀವು ಅನ್ನೋ ಥರ ಮಾತಾಡಿದ್ರಿ. ಸ್ವಲ್ಪ ದುರಹಂಕಾರದ ಮಾತು ಕಾಣಿಸ್ತು ಅಂತ ಅಂದ್ಬಿಟ್ಟು ಭವ್ಯ ಅವರು ಫಸ್ಟ್ ಟೈಮ್ ತುಂಬ ಕ್ಲಾರಿಟಿಯಾಗೆ ಮಾತಾಡಿದರು. ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದರು ಮಂಜಣ್ಣನಿಗೆ ಅಂತ ಅನ್ನಿಸ್ತು. ತುಂಬ ಒಂದು ಓವರ್ ಆಲ್ ನೋಡಬೇಕು ಅಂದರೆ ಅಲ್ಲಿ ಏಜ್ ತರ್ತಾರೆ. ಏಜ್ ತಂದಾಗೂ ಕೂಡ ನಾನು ಇಷ್ಟು ಚಿಕ್ಕೋಳಾದರೂ ಕೂಡ ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ ನೋಡಿ ಅಂತ ಅನ್ನೋದು. ಸರಿ ಮೆಲ್ಲಗೆ ಮಾತಾಡಿ ಅಂತ ಒಂದು ಆ್ಯಟಿಟ್ಯೂಡಲ್ಲಿ ಮಾತಾಡೋದಾಗಿರ್ಬೋದು. ತುಂಬ ಚೆನ್ನಾಗೇ ಅದನ್ನು ನಿಭಾಯಿಸಿದ್ರು ಭವ್ಯ ಅವರು. ಅದಾದ ನಂತರ ಮೋಕ್ಷಿ ಮಂಜಣ್ಣಂಗೆ ಕೊಡ್ತಾ, ನಾಟಕೀಯ ಅಂತ ಅನ್ಸುತ್ತೆ ನೀವು ಅಂತ ಹೇಳ್ತಾರೆ. ಒಬ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತೀರ, ಹಿಂದೆ ಬಂದು ಅವ್ರ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತೀರಾ, ನೀವು ಸಿಕ್ಕಾಪಟ್ಟೆ ನಾಟಕ ಅನ್ಸುತ್ತೆ ಅಂತ ಅಂತಾರೆ. ಮಂಜಣ್ಣ ಅವರು ಆಬ್ವಿಯಸ್ಲಿ ನಾನು ಯಾರ್ತಾದ್ರೂ ಜಗಳ ಮಾಡಿದ್ರೆ ನಾನು ಅವ್ರ ಹತ್ರ ಮಾತಾಡಲೇಬಾರ್ದಾ, ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಅವ್ರ ನಡುವೆ ವಾದ ನಡೆಯುತ್ತೆ. ಮತ್ತು ಚೈತ್ರ ಅವ್ರು ಬಂದುಬಿಟ್ಟು ಮಂಜಣ್ಣಂಗೆ ಕೊಡ್ತಾರೆ. ಮಂಜಣ್ಣಂಗೆ ಕೊಡ್ತಾ ಒಂದು ಮಾತು ಹೇಳ್ತಾರೆ, ನಾನು ಇನ್ನೆಲ್ಲಿ ಮೋಕ್ಷಿತ ಕೊಟ್ಬಿಟ್ರೆ ಮೋಕ್ಷಿತ ನನಗೆ ಕೊಡ್ತಾಳೋ ಅಂತ ಅಂದ್ಬಿಟ್ಟು ನೀವು ಒಂದು ಸ್ವಲ್ಪ ಸೇಫ್ ಗೇಮಾಗಿ ಥಿಂಕ್ ಮಾಡಿಬಿಟ್ಟು ನನಗೆ ಕೊಟ್ಟಿದ್ದು ನನಗೇನು ಗೊತ್ತಾಗ್ಲಿಲ್ವಾ ಅಂತಾರೆ ಚೈತ್ರ ಅವರು. ಈ ಪಾಯಿಂಟ್ ನಾನು ಒಪ್ತೀನಿ. ಯಾಕಂದರೆ ಮಂಜಣ್ಣ ಮತ್ತು ಗೌತಮಿಗೆ ಮೋಕ್ಷಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ, ಅದನ್ನು ತೋರಿಸ್ಬೋದಾಗಿರುತ್ತೆ. ಬಟ್ ಇವರಿಬ್ಬರು ಕೂಡ ಮೋಕ್ಷಿಗೆ ಕೊಡ್ದಂಗೆ ಚೈತ್ರ ಅವರು ಕೊಟ್ಟಿದ್ದು ನನಗೊಂದು ಸ್ವಲ್ಪ
ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತಾನೆ ಅನ್ನಿಸ್ತು. ಇಬ್ರು ನಾಟಕೀಯ ಅಂತ ಕೊಟ್ಟಿದ್ದಂತೂ ಇನ್ನೂ ಡಿಫ್ರೆಂಟ್ ಆಗಿತ್ತು. ಮಂಜಣ್ಣಂಗೂ ಕೂಡ ತುಂಬಾ ನಾಟಕಿ, ಕಪಟಿ ಇನ್ನು ಏನೇನೋ ಒಂದು 4, 5 ಕೊಡ್ತಾರೆ ಚೈತ್ರ ಅವರು ಕೂಡ. ಅದಕ್ಕೆ ಎಕ್ಸ್‌ಪ್ಲನೇಷನ್ ಕೂಡ ತುಂಬಾ ಚೆನ್ನಾಗಿ ಕ್ಲೆವರ್ ಆಗಿ ಕೊಡ್ತಾರೆ. ಇನ್ನು ನಮ್ಮ ಧನರಾಜ್ ಅವರು ರಜತ್ ಅವರು ಕೊಡ್ತಾ ಸ್ವಲ್ಪ ದುರಹಂಕಾರ ಅಂತ ಅನ್ಸುತ್ತೆ. ತಾಯ್ತ ಕಟ್ಟಿಸ್ಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅದು ನನಗೆ ಮತ್ತೆ ಟಾಸ್ಕಲ್ಲಿ ರೆಸಾರ್ಟ್ ಟಾಸ್ಕಲ್ಲಿ ಈ ಥರ ನೀವು ಸ್ವಲ್ಪ ದುರಹಂಕಾರ ತೋರಿಸಿದ್ರು ಅಂತ ಅನಿಸ್ತು ನನಗೆ ಅಂತ ಕೊಡ್ತಾರೆ. ಆದರೆ ರಜತ್ ಅವ್ರು ಇದ್ಬಿಟ್ಟು ನಾನು ದುರಹಂಕಾರ ತೋರಿಸ್ತೀನಿ ಅಂತಲೇ ಇದ್ದಿದ್ದಿದ್ರೆ ನಾನು ಅದನ್ನು ಚೆಲ್ತಾ ಇದ್ದೆ ಅವ್ರ ಮೇಲೆ, ಅದು ದುರಹಂಕಾರ. ನನಗೆ ಕೋಪ ಇತ್ತು, ಸಿಟ್ಟಿತ್ತು, ಬಟ್ ನನಗೆಲ್ಲೂ ದುರಹಂಕಾರ ಇರಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಧನರಾಜ್ ಅವ್ರಿಗೆ ಎಕ್ಸ್‌ಪ್ಲನೇಷನ್ ಕೊಡ್ತಾರೆ. ಇಲ್ಲಿಗೆ ಇದು ಮುಗಿಯುತ್ತೆ. ನಂತರ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹನುಮಂತ್ ಅವರೆಲ್ಲ ಟಾರ್ಗೆಟ್ ಅಂತಾಳಲ್ಲ, ಯಾರಮ್ಮ ಇವಳು ಯಮ್ಮ ಟಾರ್ಗೆಟ್ ಮಾಡಕ್ಕೆ ನಾನು ಅಂತ ಹನುಮಂತ್ ಅವರು ಚೈತ್ರ ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಮಂಜಣ್ಣ ಅವ್ರ ಜೊತೆ ಎಲ್ಲ ಕೂತ್ಕೊಂಡು. ಎಪಿಸೋಡ್ ನೋಡೋಕ್ಕಂತೂ ಎಲ್ಲೂ ಬೋರ್ ಆಗಲಿಲ್ಲ. ಬಟ್ ಅಲ್ಲಿ ರೇಷನ್ ಬಂದಾಗ ಆಲ್ಮೋಸ್ಟ್ ಎಲ್ಲರಿಗೂ ಔಟ್ಸೈಡ್ ಇರೋರಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು. ಈ ವಾರ ಫ್ಯಾಮಿಲಿ ವೀಕ್ ಆಗಿರುತ್ತೆ ಅಂತ ಅನ್ನಿಸುತ್ತೆ ನನಗೆ. ನನಗಂತೂ ಗೊತ್ತಾಯಿತು ಇದು ಫ್ಯಾಮಿಲಿ ವೀಕ್ ಆಗಿರುತ್ತೆ, ಇಷ್ಟೊಂದು ರೇಷನ್ ಬರ್ತಾ ಇದೆ ಅಂತ. ನಿಮ್ಗೇನು ಅನ್ನಿಸ್ತು? ಒಂದು ಎಪಿಸೋಡ್ ರಿವ್ಯೂ ಆಗಿರ್ಬೋದು ಎಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.